ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು G7 ಜ್ಯುವೆಲರ್ಸ್. ಇವತ್ತು ನನಗೆ 2 ಮಾಂಗಲ್ಯ ಸರ ಆರ್ಡರ್ ಬಂದಿದೆ. ಒಬ್ಬರು ಬಂದ್ಬಿಟ್ಟು ಹಳೆ ಕಸ್ಟಮರೇ, ನಮ್ಮ ಹತ್ರ ಲಾಸ್ಟ್ ಟೈಮ್ ಹಾರ ಮಾಡಿಸ್ಕೊಂಡಿದ್ರು. ಸೊ ಇವಾಗ ಅದೇ ಕಸ್ಟಮರ್ ಮತ್ತೆ ಮಾಂಗಲ್ಯ ಸರ ಮಾಡಿಸ್ಕೊಂತಿದ್ದಾರೆ. ಇನ್ನೊಬ್ಬರು ಬಂದ್ಬಿಟ್ಟು ಹೊಸ ಕಸ್ಟಮರು. ಇದನ್ನ ನೋಡೋದಾದ್ರೆ ಇದು ಹ್ಯಾಂಡ್ ಮೇಡ್ ಡಿಸೈನು. ಇದು ನಾವೇ ಮಾಡಿರೋದ್ರಿಂದ ನಿಮಗೆ ಮೇಕಿಂಗ್ ಚಾರ್ಜಸ್ ಬೇರೆ ಜ್ಯುವೆಲರ್ಸ್ ಕಂಪೇರ್ ಮಾಡಿದ್ರೆ ಕಮ್ಮಿ ಆಗುತ್ತೆ. ಇನ್ನೊಂದೇನಂದ್ರೆ ನಾವು ಜ್ಯುವೆಲರಿ ಶಾಪ್ ಅವ್ರಿಗೆ ಏನು ರೇಟಲ್ಲಿ ಕೊಡ್ತೀವಿ, ಸೊ ಅದೇ ರೇಟಲ್ಲಿ ಕೊಡೋದ್ರಿಂದ ನಿಮಗೆ ತುಂಬ ಬೆನಿಫಿಟ್ ಆಗುತ್ತೆ. ಮೇಕಿಂಗ್ ಚಾರ್ಜಲ್ಲಿ ತುಂಬ ನೀವು ಸೇವ್ ಮಾಡ್ಬೋದು. ಫಿನಿಶಿಂಗು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಫಿನಿಶಿಂಗು ಲೈಫು ಅಷ್ಟೇ. ಇದು ಆರಾಮಾಗಿ ನೀವು 10 to 15 years ಆರಾಮ್ಸೆ ಯೂಸ್ ಮಾಡ್ಬೋದು, ಏನೂ ತೊಂದರೆ ಆಗಲ್ಲ. ಡಬಲ್ ಲೈನ್ ಬಂದಿದೆ, ಡಬಲ್ ಲೈನ್ ಬ್ರಾಡ್ ಆಗಿದೆ, ಚೆನ್ನಾಗಿ ಕಾಣಿಸ್ತಿದೆ. ಇದು ಬಂದ್ಬಿಟ್ಟು ಅರೌಂಡ್ 24 or 25 ಇಂಚಸ್ ಲಾಂಗ್ ಇದೆ. ಸೊ ಕಸ್ಟಮರ್ 24 ಇಂಚಸ್ ಹೇಳಿದ್ರು, ಇನ್ನ 1 ಇಂಚು ಇರ್ಲಿ ಅಂತ ಹೇಳ್ಬಿಟ್ಟು 25 ಇಂಚಸ್ ಮಾಡಿಸಿದೀವಿ. ಇದು ವೆಯ್ಟ್ ಬಂದ್ಬಿಟ್ಟು ಅರೌಂಡ್ 50 ಗ್ರಾಮ್ ಇದೆ. 50 ಗ್ರಾಮ್ ವೆಯ್ಟ್ ಅಲ್ಲಿ ನೋಡ್ಬೋದು, ತುಂಬಾ ಬ್ರಾಡ್ ಆಗಿ ಬಂದಿದೆ, ಚೆನ್ನಾಗಿ ಬಂದಿದೆ. ಇದು ಬಂದ್ಬಿಟ್ಟು ಡಬಲ್ ಬದ್ದು ಡಿಸೈನ್ ಅಂತೀವಿ. ಸೊ ನಾರ್ಮಲ್ ನಾವು ಮಿಲ್ಲರ್ ಡಿಸೈನು, BTS ಡಿಸೈನು ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಇದು ಸಿಮಿಲರ್ ಅದೇ ಟೈಪ್ ಬರುತ್ತೆ. ಬಟ್ ಏನಂದ್ರೆ ಇಲ್ಲಿ ಬಟಾಣಿ ಇದೆಲ್ಲ, ಬಟಾಣಿ ಹತ್ರ ಸ್ವಲ್ಪ ಕಟಿಂಗ್ ಬರುತ್ತೆ. ಸೊ ಅದಕ್ಕಾಗಿ ಅದಕ್ಕೂ ಇದಕ್ಕೂ ಒಂದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಡಿಸೈನ್ ಎಲ್ಲ 99% ಡಿಸೈನ್ ಎಲ್ಲ ಸೇಮ್ ಇರುತ್ತೆ. ಬಟ್ ಇದು ಏನಂದ್ರೆ ಒಂದು ಸ್ವಲ್ಪ ನಿಮ್ಗೆ ಇನ್ನೂ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಏನಾದರೂ ಬೆಳಕು ಬಿದ್ದಾಗ ಈ ಕಟಿಂಗ್ ಇರುತ್ತಲ್ಲ, ಕಟಿಂಗ್ ಮೇಲೆ ನಿಮಗೆ ಬೆಳಕು ಬಿದ್ದಾಗ ಶೈನಿಂಗ್ ತುಂಬ ಕಾಣಿಸುತ್ತೆ, ಶೈನ್ ಕಾಣಿಸುತ್ತೆ, ಅದು ಹೊಳಗ್ ಬರುತ್ತೆ. ಇದು ಬಂದ್ಬಿಟ್ಟು 50 ಗ್ರಾಮ್ ವೆಯ್ಟಲ್ಲಿ ಆಗಿದೆ. ಇದು ಇನ್ನೂ ಹಾಲ್ ಮಾರ್ಕ್ ಆಗಿಲ್ಲ. ಇವತ್ತು ಹೋಗ್ಬೇಕು ಹಾಲ್ ಮಾರ್ಕ್ ಮಾಡ್ಸೋಕ್ಕೆ ಬೆಂಗಳೂರಿಗೆ ಹಾಲ್ ಮಾರ್ಕ್ ಮಾಡಿಸ್ಬಿಟ್ಟು ಮತ್ತೆ ನಾಳೆ ಕಸ್ಟಮರ್ ಬರ್ತಾರೆ. ನಾಳೆ ಕೊಡ್ಬೇಕು ಕಸ್ಟಮರ್ಗೆ. ಇದು ನಾಳೆ ಡೆಲಿವರಿ ಇಸ್ಕೊಂತಾರೆ. ಇದು ಬಂದ್ಬಿಟ್ಟು ಅವ್ರ ಹತ್ರ ಹಳೆ ಚಿನ್ನ ಇತ್ತು. ಹಳೆ ಚಿನ್ನ ಅರೌಂಡ್ ಒಂದು 26 ಗ್ರಾಮ್ಸ್ ಏನಾಯಿತು. ಅದು ಕೊಟ್ಬಿಟ್ಟು ಮತ್ತೆ ಇವರು ಇದು ಚೈನ್ ಮಾಡಿಸ್ಕೊಂತಿದ್ದಾರೆ 50 ಗ್ರಾಮ್ ವೆಯ್ಟಲ್ಲಿ. ಇದರಲ್ಲಿ ಏನಂದ್ರೆ ನೀವು ಮಾಂಗಲ್ಯ ಸರ ಎಲ್ಲ ನಮ್ಮ ಹತ್ರ ಮೇಕಿಂಗ್ ಚಾರ್ಜಸ್ ತುಂಬಾನೇ ಕಮ್ಮಿ ಇರುತ್ತೆ. ಯಾಕಂದ್ರೆ ನಾವು ಜ್ಯುವೆಲರಿ ಶಾಪ್ಗೆ ಕೊಡೋ ರೇಟಲ್ಲೇ ನಿಮಗೆ ಮಾಡ್ಕೊಡ್ತೀವಿ. ಇದೇ ಅಲ್ಲ, ಪ್ರತಿಯೊಂದು ಜ್ಯುವೆಲರಿನೂ ಅಷ್ಟೇ ಮಾಡ್ಕೊಡ್ತೀವಿ. ಬಟ್ ಏನಂದ್ರೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಮಾಂಗಲ್ಯ ಸರ ಇನ್ನು ಸ್ವಲ್ಪ ನಿಮಗೆ ಮೇಕಿಂಗ್ ಚಾರ್ಜ್ ಕಮ್ಮಿ ಇರುತ್ತೆ. ಡೈರೆಕ್ಟ್ ಜ್ಯುವೆಲರಿ ಶಾಪ್ ಅವ್ರಿಗೆ ಏನು ರೇಟ್ ಕೊಡ್ತೀವಿ, ಸೊ ಅದೇ ರೇಟ್ಗೆ ಕೊಡ್ತೀವಿ. ಸೊ ಅದರಿಂದ ನಿಮಗೆ ಬೆನಿಫಿಟ್ ಆಗುತ್ತೆ. ಫಿನಿಶಿಂಗ್ ನೋಡ್ಬೋದು, ಫಿನಿಶಿಂಗ್ ಏನು ಮಾತಾಡೋಂಗೆ ಇಲ್ಲ, ತುಂಬ ಚೆನ್ನಾಗಿದೆ. ಲೈಫು ಅಷ್ಟೇ, ಆರಾಮ್ಸೆ ನೀವೊಂದು 10 years ಯೂಸ್ ಮಾಡ್ಬೋದು, 10 to 15 years ಯೂಸ್ ಮಾಡ್ಬೋದು. ಅದು ಕಸ್ಟಮರ್ ಟು ಕಸ್ಟಮರ್ ಮೇಲೆ ಡಿಪೆಂಡ್ ಇರುತ್ತೆ, ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಏನು ಅಂತ. ಬಟ್ 10 years ಅಂತೂ ಆರಾಮಾಗಿ ಯೂಸ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಇದು ವಿಷಯ. ನಿಮಗೂ ಈ ಥರ ಏನಾದರೂ ಡಿಸೈನ್ ಬೇಕಾದರೆ ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಂಡಿರಿ. ಸೊ ಸೇಮ್ ಡಿಸೈನ್ ಮಾಡಿಕೊಡೋಣ. ಇದು ಬಂದುಬಿಟ್ಟು 50 ಗ್ರಾಮ್ ವೆಯ್ಟಲ್ಲಿ ಆಗಿದೆ, ಡಬಲ್ ಲೈನ್ 25 ಇಂಚಸ್. ಇವ್ರು ಬಂದುಬಿಟ್ಟು ಹಳೆ ಕಸ್ಟಮರೇ. ಮತ್ತೆ ಇನ್ನೊಂದು ಮೋಪದು ಒಂದು ಮಾಂಗಲ್ಯ ಸರ ಆರ್ಡರ್ ಮಾಡಿದ್ದಾರೆ ಕಸ್ಟಮರ್. ಇವ್ರು ಬಂದ್ಬಿಟ್ಟು ಹೊಸ ಕಸ್ಟಮರು, KR ಮಾರ್ಕೆಟಿಂದ ಆರ್ಡರ್ ಮಾಡಿರೋದು ಇವರು ಅಷ್ಟೇ. ವಿಡಿಯೋಸ್ ಎಲ್ಲ ನೋಡಿ ಏನಾದರೂ ಒಂದು ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಮಾಂಗಲ್ಯ ಸರ ಮಾಡಿಸಿದ್ದಾರೆ. ಏನಂದರೆ ಇವ್ರ ಹತ್ರ ಚೈನ್ ಆಲ್ರೆಡಿ ಇತ್ತು, ಹಳೆ ಚೈನ್ ಇತ್ತು. ಸೊ ಹಳೆ ಚೈನ್ಗೆ ನಂಗೆ ಬರೀ ಮೋಪ್ ಮಾತ್ರ ಮಾಡಿಕೊಡಿ, ನಿಮ್ಮ ಹತ್ರ ಮೋಪ್ ಡಿಸೈನ್ ನೋಡಿದ್ದೀನಿ, ತುಂಬ ಚೆನ್ನಾಗಿದೆ, ಫಿನಿಶಿಂಗ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ಸೊ ಅದಕ್ಕಾಗಿ ಹಳೆ ಡಿಸೈನ್ಗೆ ಮೋಪ್ ಮಾತ್ರ ಮಾಡಿಕೊಟ್ಟಿದ್ದೀವಿ. ಮೋಪ್ ಇದು ನೋಡ್ಬೋದು, ಅರೌಂಡ್ 10 ಗ್ರಾಮ್ ವೆಯ್ಟಲ್ಲಿ ಆಗಿದೆ. ಇದು ಏನಂದರೆ ಆ ಕಡೆ ಈ ಕಡೆ ರೊಟೇಟ್ ಆಗುತ್ತೆ. ನಿಮಗೆ ರೊಟೇಟ್ ಆಗೋದ್ರಿಂದ ನಿಮಗೆ ಚೈನ್ ಹಾಕ್ಕೊಂಡು ಆ ಕಡೆ ಈ ಕಡೆ ನೀವು ಮೂಮೆಂಟಲ್ಲಿ ಇದ್ದಾಗ, ಟಿಲ್ಟ್ ಆದಾಗ ಇದು 2 ಸೈಡು ಫೇಸ್ ಇರುತ್ತೆ ನಿಮಗೆ. ಸೊ ಯಾವ ಕಡೆ ನೋಡಿದ್ರು ನಿಮಗೆ ಒಂದೇ ಥರ ಕಾಣಿಸುತ್ತೆ. ಇದೊಂದು ಅಡ್ವಾಂಟೇಜು ಮೋಪಲ್ಲಿ. ಮತ್ತೆ ಇನ್ನೊಂದೇನೆಂದರೆ ಇದು ಮೋಪ್ ಬಂದ್ಬಿಟ್ಟು ಕೊಯಂಬತ್ತೂರಿಗೆ ಕೊಟ್ಟು ಮಾಡಿಸಿರೋದು. ಲೋಕಲ್ ಬೆಂಗಳೂರಲ್ಲಿನೂ ಮಾಡ್ತಾರೆ. ಬಟ್ ಬೆಂಗಳೂರಿಗೆ ಕಂಪೇರ್ ಮಾಡಿದ್ರೆ ಕೊಯಂಬತ್ತೂರಲ್ಲಿ ಫಿನಿಶಿಂಗ್ ಇನ್ನು ಸ್ವಲ್ಪ ನೀಟಾಗಿ ಬರುತ್ತೆ. ಮತ್ತು ಇನ್ನೊಂದು % ಜಾಸ್ತಿ ಆದ್ರೂ ನಾವು ಕೊಯಂಬತ್ತೂರಿಗೆ ಕೊಡ್ತೀವಿ. ಯಾಕಂದರೆ ನಮಗೆ ಫಿನಿಶಿಂಗ್ ತುಂಬ ಇಂಪಾರ್ಟೆಂಟ್, ಕಸ್ಟಮರ್ ಸ್ಯಾಟಿಸ್ಫೈ ಆಗಬೇಕು, ಅದು ಮೈನ್ ಪ್ರಿಯಾರಿಟಿ. 1% ಎಲ್ಲ ತಲೆ ಕೆಡಿಸ್ಕೊಳ್ಳಲ್ಲ, 1% ಜಾಸ್ತಿನೇ ತೊಗೊತಾರೆ. ಬಟ್ ವರ್ಕ್ ನೀಟಾಗಿರುತ್ತೆ. ನಾರ್ಮಲ್ ಇಲ್ಲಿ ಕೊಡೋದಕ್ಕಿಂತ ಅಲ್ಲಿ ಕೊಡೋಕ್ಕೆ ಇನ್ನೊಂದು 2 days 3 days ಡಿಲೇ ಆಗುತ್ತೆ. ಡಿಲೇ ಆದರೂ ಪರವಾಗಿಲ್ಲ, ಬಟ್ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಸೊ ಇದು ಅಡ್ವಾಂಟೇಜು ಕೊಯಂಬತ್ತೂರು ಕೊಡೋದ್ರಿಂದ. ಇದು ಬಂದುಬಿಟ್ಟು ಅರೌಂಡ್ 10 ಗ್ರಾಮ್ ವೆಯ್ಟಲ್ಲಿ ಆಗಿದೆ. ಇದರದ್ದು ವಿಡಿಯೋ ಲಾಸ್ಟಲ್ಲಿ ತೋರಿಸ್ತೀನಿ, ನೋಡಿ ಸ್ಕ್ರೀನ್ಶಾಟ್ ತೊಗೊಳ್ಳಿ. ತುಂಬ ಚೆನ್ನಾಗಿ ಬಂದಿದೆ. ಲಾಸ್ಟ್ ಟೈಮೇ ಈ ಟೈಪ್ ಮಾಡಿಸಿದ್ದು, ಶಂಕು ಚಕ್ರ ಮತ್ತು ಸೆಂಟ್ರಲ್ ಲಕ್ಷ್ಮಿ ಇರೋದು. ಒಬ್ಬ ಕಸ್ಟಮರ್ ನಮ್ಮ ಸೇಮ್ ಟೈಪ್ ಬೇಕು ಅಂದರು. ಮತ್ತು ಇನ್ನೊಂದು ಚೈನು ಸೇಮ್ ಇದೇ ಟೈಪ್ ಮಾಡಿದ್ದು. ಇದು 3rd one ಐ ಗೆಸ್ ಮಾಡ್ತಿರೋದು. ಮತ್ತು ಮೋಪ್ ಸೇಮ್ ಡಿಸೈನ್ ಮೋಪಲ್ಲಿ
ತುಂಬಾ ಫಿನಿಶಿಂಗ್ ತುಂಬ ಚೆನ್ನಾಗಿದೆ. ನೆನ್ನೆ ನೈಟ್ ಕಸ್ಟಮರ್ಗೂ ಫೋಟೋ ಕಳಿಸಿದ್ರು, ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ಅವರು ಖುಷಿ ಆದರು. ಅವ್ರು ಖುಷಿ ಆದರೆ ಸಾಕು, ನಮ್ಗೆ ಅದೇ ಖುಷಿ. ನೋಡಿ, ಈ ಥರ ಏನಾದರೂ ಬೇಕಾದರೆ G7 ಜ್ಯುವೆಲರ್ಸಲ್ಲಿ ಬಂದು ಆರ್ಡರ್ ಮಾಡಿ, ಅಷ್ಟೇ ವಿಷಯ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಗೇನಾದರೂ ಅನಿಸಿದ್ರೆ ಕಮೆಂಟ್ ಮಾಡಿ, ಯಾರಿಗಾದ್ರೂ ಉಪಯೋಗ ಆಗುತ್ತಂದರೆ ವಿಡಿಯೋ ಶೇರ್ ಮಾಡಿ. ಇದು ವಿಡಿಯೋ ಎಲ್ಲ ಲಾಸ್ಟಲ್ಲಿ ತೋರಿಸ್ತೀನಿ, ಸ್ಕಿಪ್ ಮಾಡ್ದಿರ ನೋಡಿ. ನಿಮ್ಗೆ ಯಾರಿಗಾದ್ರೂ ಮಾಡಿಸ್ಬೇಕು ಅಂದ್ಕೊಂಡಿದ್ರೆ ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಂಡಿರಿ. ಸ್ಕ್ರೀನ್ಶಾಟ್ ತೊಗೊಂಡ್ಬಿಟ್ಟು ಕೇಳಿ, ನಾವು ಡೀಟೇಲ್ಸ್ ಹೇಳ್ತೀವಿ, ಮಾಡಿಸ್ಕೊಡಿ. ಥ್ಯಾಂಕ್ ಯು. ಯಾರ್ಯಾರು ಹೊಸದಾಗಿ ನೋಡ್ತಿದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಈ ಥರ ಹೊಸ ಕಂಟೆಂಟ್ಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ ಇಕ್ಕಿರಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು. ಏನಂದರೆ ಆ ಕಡೆ ಈ ಕಡೆ ರೊಟೇಟ್ ಆಗೋದ್ರಿಂದ ನಿಮಗೆ ಚೈನ್ ಆ ಕಡೆ ಬಂದ್ರೂ ಸೇಮ್ ಕಾಣಿಸುತ್ತೆ. ಲಕ್ಷ್ಮಿನೂ ಶಂಕು ಚಕ್ರ ಸೇಮ್ ಆ್ಯಸ್ ಇಟ್ ಈಸ್ ಹಂಗೆ ಕಾಣಿಸುತ್ತೆ. ಫಿನಿಶಿಂಗ್ ನೋಡ್ಬೋದು ನೀವು, ತುಂಬಾ ಚೆನ್ನಾಗಿ ಬಂದಿದೆ. ಲಕ್ಷ್ಮಿ ಫೇಸು ಡೀಟೇಲಿಂಗು ಎಲ್ಲ ನೋಡ್ಬೋದು. ಮಂಟಪದಲ್ಲಿ ಕೂತ್ಕೊಂಡಿರೋ ಟೈಪು ತುಂಬಾ ಚೆನ್ನಾಗಿ ಬಂದಿದೆ. ಇದು ಚಕ್ರ, ಇದು ಶಂಕು. ನೋಡ್ಬೋದು ನೀವು ಡೀಟೇಲಿಂಗ್ ಎಷ್ಟು ನೀಟಾಗಿ ಬಂದಿದೆ, ಎಷ್ಟು ಫಿನಿಶಿಂಗ್ ಅಂತೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ.